ಈಗ ನೀವು ಜೈಲಲ್ಲಿದ್ದಾಗ ಅಲ್ಲಿನ ಫುಡ್ ತಿಂದೆ ಹೊರಗಡೆಯಿಂದ ತರಿಸ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತಾ? ಯಾಕಂದ್ರೆ ದರ್ಶನ್ ಅವರು ಅಲ್ಲಿಗೆ ಹೋದಾಗಿಂದ ಅಂದ್ರೆ ಕೇಳಿದ್ರು ಮನೆ ಊಟ ಬೇಕು, ಮನೆ ಊಟ ಬೇಕು ಅಂತ ಅದಕ್ಕೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ಅದು ರಿಜೆಕ್ಟ್ ಆಯ್ತು. ಮನೆ ಊಟ ಕೊಡಂಗಿಲ್ಲ ಅನ್ನುವಂಥದ್ದಾಯ್ತು. ಬಟ್ ಇವತ್ತು ಅವ್ರ ಫೋಟೋ ರಿಲೀಸ್ ಆದ್ಮೇಲೆ ಅದು ಅವರು ಕೂತ್ಕೊಂಡಂತ ರೀತಿ ನೋಡಿದ್ಮೇಲೆ ಎಲ್ರೂ ಮಾತನಾಡ್ಕೊಳ್ತಿರೋದು, ಅವ್ರಿಗೆ ಏನೇನ್ ಬೇಕಿತ್ತಲ್ಲ ಬೇರೆ ಬೇರೆ ಕಡೆ ಬಿರಿಯಾನಿ ಇರ್ಲಿ ಅಥವಾ ಅವ್ರು ಏನ್ ಇಷ್ಟಪಟ್ಟು ತಿಂತಾರೋ ಎಲ್ಲಾ ಊಟವನ್ನು ಕೂಡ ಹೊರಗಡೆಯಿಂದ ಒಳಗಡೆ ತರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರ ಇದೆ. ಹೌದಾ? ಆಫ್‌ಕೋರ್ಸ್ ನೀವು ಒಳಗಡೆ ಇದ್ದಾಗ ನಿಮ್ಗೆ ಏನೇನ್ ಬೇಕು ಫುಡ್ಡು ಅದೇ ಊಟನ ನೀವು ಹೊರಗಡೆಯಿಂದ ತರಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತಾ? ಅಥವಾ ಹೇಗೆ ಮ್ಯಾಮ್? ಇದೆಯಾ ಬಿರಿಯಾನಿ ಎಲ್ಲ ಫೋಟೋನಲ್ಲಿ? ಅಲ್ಲಲ್ಲ. ಊಟನೂ ಹೊರಗಡೆಯಿಂದ ಹೋಗುತ್ತೆ ಅನ್ನುವಂಥದ್ದು ಇಲ್ಲ, ಇದೆಲ್ಲ ಊಹೆ ಪೂಹೆ. ನೋಡಿ, ಒಂದು ಮನುಷ್ಯನಿಗೆ ಟೈಮ್ ಸರಿ ಇಲ್ಲ ಅಂದರೆ ಉಸಿರಾಡ್ತಾ ಇದ್ರೆ ಯಾಕೆ ಉಸಿರಾಡ್ತಾ ಇದ್ದಾನೆ, ಯಾಕೆ ಉಸಿರಾಡ್ತಾ ಇದ್ದಾರೆ ಅಂತಲೂ ಕೇಳ್ತಾರೆ. ಅದೇ ಇಲ್ಲಿ ನಡೀತಾ ಇರೋದು. ಹಾಂ, ಎಲ್ಲ ಊಹೆ ಪೂಹೆ ಸಾಕ್ಷಿ ಆಧಾರ ಇಲ್ಲದೆ ಬಿರಿಯಾನಿ, ಚಿಕನ್, ಮಟನ್ ಬೇಕಾದಷ್ಟು ಹೇಳ್ತಾರೆ. ಅದೇ ಹೊರಗಡೆಯಿಂದ ಫುಡ್ ಇಲ್ಲ ಇಲ್ಲ, ಇಟ್ ಇಸ್ ಅಬ್ಸಲ್ಯೂಟ್ಲಿ ನಾಟ್ ಅಲೌಡ್. ಇಟ್ಸ್ ನಾಟ್ ಅಲೌಡ್ ಅಟ್ ಆಲ್. ಹಾಗಾದ್ರೆ ಈ ಆರೋಪಗಳನ್ನೆಲ್ಲ ಕೇಳಿಸ್ಕೊಂಡಾಗ ನೀವೊಬ್ಬ ದರ್ಶನ್ ಅಭಿಮಾನಿಯಾಗಿ ಮತ್ತೆ ಕೋಸ್ಟಾರ್ ಆಗಿ ಏನ್ ಅನ್ಸುತ್ತೆ ಮ್ಯಾಮ್? ಸಾಕಪ್ಪ ಕೇಳಿದ್ದು, ಸಾಕಪ್ಪ ನೋಡಿದ್ದು. ದಯವಿಟ್ಟು ಅವ್ರಿಗೆ ಈ ಪ್ರಾಬ್ಲಮಿಂದ ಆಚೆ ತೆಗೀರಿ. ಸಾವಸದ ದೋಷದಿಂದ ಅವರು ಇಲ್ಲಿ ಜೈಲ್ ಪಾರ್ ಆಗಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ರೇಣುಕಾ ಸ್ವಾಮಿ ಅವ್ರ ತಂದೆ, ಅವರ ತಾಯಿಯ ವೀಡಿಯೋಸ್ ನೋಡಿದೆ, ತುಂಬ ಬೇಸರದಲ್ಲಿ ಅಳ್ತಾ ಇದ್ರು. ಅವ್ರಿಗೆ ಹೇಗಾದರೂ ನ್ಯಾಯ ಸಿಗಬೇಕು. ದರ್ಶನ್ ಅವ್ರದ್ದು ಬರೀ ಸಾವಸದ ದೋಷ ಆಗಿರಬೇಕು. ಇದರಿಂದ ಸಂಪೂರ್ಣವಾಗಿ ಅವ್ರು ಆಚೆ ಬರಬೇಕು ಅಂತ ದೇವರಲ್ಲಿ ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ಹೀಗೆ ಒಳ್ಳೇದನ್ನೇ ಬಯಸುವಂಥ ಸಂಜನಾಗೆ ತುಂಬಾ ಜನ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ. ಅವ್ರದ್ದೇನು ಹೇಳ್ತೀರಿ ಬಿಡ್ರಿ ಅಂತಾರೆ. ದರ್ಶನ್ ಪರವಾಗಿ ಆಕೆ ಸಮರ್ಥನೆ ಮಾಡ್ಕೊಳ್ತಾರೆ. ಅವ್ರ ಮನೇಲಿ ಯಾರಿಗಾದ್ರೂ ಈ ಥರ ಕೊಲೆ ಕೇಸ್ ಆಗಿದ್ರೆ ಬಿಡ್ತಾ ಇದ್ರಾ? ಯಾಕೆ ದರ್ಶನ್ ಅವ್ರ ಪರವಾಗಿ ನಿಂತಿದ್ದಾರೆ? ನಿಮ್ಮೇಲೆ ಸಂಶಯ ಪಡೋವಂಥವ್ರಿಗೆ ಅಥವಾ ಅನುಮಾನ ಪಡೋವಂಥವ್ರಿಗೆ ನೀವು ಯಾಕೆ ದರ್ಶನ್ ಪರವಾಗಿ ನಿಂತಿರೋದು? ಅದಕ್ಕೆ ಕ್ಲಾರಿಟಿ ಕೊಡೋದಾದ್ರೆ. ನನಗೆ ದರ್ಶನ್ ಅವರು ಒಂದು ಕಲಾವಿದರಾಗಿ, ಒಂದು ಮನುಷ್ಯರಾಗಿ ನನಗೆ ತುಂಬ ಇಷ್ಟ. ನಾನು ಅವ್ರ ಹತ್ರ ಟಚ್ಚಲ್ಲೂ ಇಲ್ಲ. ನಾನು ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ಮತ್ತು ನನಗೆ ನನಗೆ ನನ್ನ ಮನಸ್ಸಿಂದ ನನಗೆ ದರ್ಶನ್ ಅವ್ರು ಅಂದರೆ ತುಂಬ ಗೌರವ. ಬಿಕಾಸ್ ನಾನು ಅವ್ರ ಜೊತೆ ಏನು ಸಿನಿಮಾ ವರ್ಕ್ ಮಾಡಿದ್ದೀನೋ, ಐ ರಿಯಲಿ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ಆ್ಯಂಡ್ ಅವ್ರು ಯಾವ ರೀತಿ ಇರ್ತಾರೆ, ಅವರು ಸಿನಿಮಾಸ್ ಇರೋದು, ಪ್ರತಿಯೊಂದು ಸಿನಿಮಾಸ್ ಪದೇ ಪದೇ ನೋಡೋದು ನನಗೆ ತುಂಬ ಇಷ್ಟ. ನನ್ನ ಹಾರ್ಟಲ್ಲೇ ಇದ್ದಾರೆ ದರ್ಶನ್ ಅವರು. ಅದು ಒಂಥರ ಪ್ಯೂರ್ ಎಫೆಕ್ಷನ್. ಅದರಲ್ಲಿ ಎಂಥ ಒಂದು ನನಗೆ ಸ್ವಾರ್ಥ ಇಲ್ಲ. ನನಗೆ ದರ್ಶನಿಂದ ಇದ್ಬೇಕು ಅಥವಾ ನನಗೆ ದರ್ಶನ್ ಒಳ್ಳೇದು ಮಾಡಬೇಕು ಅಂಥದ್ದು ಏನೂ ಇಲ್ಲ. ಓಕೆ. ಸೊ ನನಗೆ ಅವ್ರು ಕಂಡ್ರೆ ತುಂಬಾ ಇಷ್ಟ ಒಂದು ಕಲಾವಿದರಾಗಿ. ಹಾಗಾಗಿ ನಾನು ಅವ್ರ ಪರವಾಗಿದ್ದೀನಿ. ಆ್ಯಂಡ್ ನನಗೆ ಅವ್ರ ಮನುಷ್ಯರಾಗೂ ಮಾನವೀಯತೆ ಆಗಿ ಅವ್ರು ಹೇಗಿರ್ತಾರೆ ಅಂತ ನಾನು ಅವ್ರಿಗೆ ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ ತುಂಬ ವರ್ಷದಿಂದ. ಇದು ನಡೀತಾ ಇರೋದು ತುಂಬ ತಪ್ಪು. ಇಂಥ ಒಂದು ಸಮಯದಲ್ಲಿ ಯಾರೂ ಬಂದು ಅವ್ರ ಜೊತೆ ನಿಂತ್ಕೊಳ್ತಾ ಇಲ್ಲ ಅಲ್ವಾ? ಈಗೀಗ ಬರ್ತಾಯಿದ್ದಾರೆ. ಈಗ 3 ತಿಂಗಳಾದಮೇಲೆ ಈಗೀಗ ಸ್ವಲ್ಪ ಸ್ವಲ್ಪ ಜನ ಬರ್ತಾಯಿದ್ದಾರೆ. ಇಲ್ಲಾಂದರೆ ಎಲ್ಲರೂ ಓಡೋಗಿದ್ರು. ಕೆಟ್ಟ ಸಮಯದಲ್ಲಿ ಯಾರೂ ಬರಲ್ಲ. ಸೊ ಅದಕ್ಕೆ ಕೆಟ್ಟ ಸಮಯದಲ್ಲಿ ನಾನು ನಿಂತ್ಕೊಂಡು ನನಗೆ ದರ್ಶನ್ ಸರ್ ವಾಪಸ್ ಬರಬೇಕು ಅಂತ ನಾನು ಇಂಡಸ್ಟ್ರಿ ಪರವಾಗಿ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೊಬೋದು. ಇವತ್ತಿನ ಸಿನಿಮಾ ನೋಡೋಕ್ಕೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋಂಥ ಕಂಪ್ಲೇಂಟ್ ಇತ್ತು. ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿ ಹೌಸ್ಫುಲ್ ಆಯಿತು. ಒಂದು 4 ಶೋಸ್ಗಳು ಇಡೀ ದಿನ ಕಂಪ್ಲೀಟು ಜನ ಎಲ್ಲ ಥಿಯೇಟ್ರ್ ಮುಂದೆ ನಿಂತಿದ್ರು. ಈಗ ಕರಿಯಾ ಸಿನಿಮಾ ರಿಲೀಸ್ ಆಗ್ತಾಯಿದೆ ಈ ಕಮಿಂಗ್ ಡೇಸಲ್ಲಿ. ಸೊ ಬಹುಶಃ ನೀವು ಸಿನಿಮಾ ತುಂಬ ಸಲ ನೋಡಿರ್ತೀರಿ. ಕರಿಯಾ ಬಗ್ಗೆ ಏನು ಹೇಳ್ತೀರಿ? ಮತ್ತು ಈ ರಿಲೀಸ್ನಿಂದ ನಿಮ್ಮ ದರ್ಶನ್ ಸರ್ ಥಿಯೇಟ್ರಿಗೆ ಜನನ ಕರ್ಕೊಂಬರ್ತಾ ಇದ್ದಾರೆ. ಅವ್ರು ಎಲ್ಲಿದ್ದರೂ ಕೂಡ ಅಂದರೆ ಜೈಲಲ್ಲಿದ್ದರೂ ಕೂಡ ಅವ್ರ ಸಿನಿಮಾಗಳು ಹೌಸ್ಫುಲ್ ಪ್ರದರ್ಶನ ಆಗ್ತಾ ಬಜಾರು ಅದೇ ಬಜಾರು ಅವರು ಜೈಲಲ್ಲಿದ್ದರೂ ಕೂಡ ನಿರ್ಮಾಪಕರಿಗೆ ಎಷ್ಟು ಒಳ್ಳೇದಾಗ್ತಾಯಿದೆ ನೋಡಿ. ಹಾಂ, ಇಂಡಸ್ಟ್ರಿಗೂ ಒಳ್ಳೇದಾಗ್ತಾ ಇದೆ. ಆದಷ್ಟು ಬೇಗ ಅವರು ಆಚೆ ಬರಲಿ. ಇನ್ನು ಈ ನ್ಯೂಸ್ ನೋಡೋಕ್ಕಾಗ್ತಾ ಇಲ್ಲಪ್ಪ, ಸಾಕಾಗೋಗಿದೆ. ಫೈನಲ್ ವರ್ಡ್ಸ್ ಹೇಳ್ತಾ ಇದ್ರಿ ಡ್ರಗ್ಸ್ ಕೇಸ್ಗೆ ನಾನು ಫೈನಲ್ ಟಚ್ ಕೊಡಬೇಕು ಅಂತ ಆರಂಭದಲ್ಲಿ ಹೇಳ್ತಿದ್ರಿ. ಏನು ಹೇಳ್ತೀರಿ ಮ್ಯಾಮ್ ಫೈನಲ್ ವರ್ಡ್ಸ್? ನನಗೆ ಆ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಅನ್ನೋದ್ರಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ದಯವಿಟ್ಟು ಆ ಒಂದು ಕೇಸ್ ಜೊತೆ ನನ್ನ ಹೋಲಿಸ್ಬೇಡಿ. ಬಲಿಪಶು ಆಗಿ ನನ್ನ ಕರ್ಕೊಂಡು ಹೋಗಿ ನನ್ನ ಜೀವನನೇ ನಾಶ ಮಾಡಲಾಯಿತು. ನನ್ನ ಪರವಾಗಿ ಯಾರೂ ಬಂದಿಲ್ಲ, ಯಾರೂ ನಿಂತಿಲ್ಲ. ಬಿಕಾಸ್ ಮಹಿಳೆಯರಿಗೆ ಅಟ್ಯಾಕ್ ಮಾಡಿದ್ರೆ ಅವರು ಒಂದು ಸಾಫ್ಟ್ ಸ್ಪಾಟು, ಯಾರೂ ಸಪೋರ್ಟ್ ಮಾಡಲ್ಲ. ಇನ್ನು ಮುಂದಕ್ಕೆ ನಿಮ್ಮ ಮನೆ ಮಗಳ ಥರ ನನ್ನ ಕೈ ಹಿಡಿದು ನನ್ನ ಬೆಳೆಸಿ. ಆ್ಯಂಡ್ ನೀವು ಅಂದ್ಕೊಂಡಷ್ಟು ಓವರ್ ಮಾಡರ್ನು, ಓವರ್ ಗ್ಲ್ಯಾಮರಸ್ಸು ಅಥವಾ ಕೆಟ್ಟವಳು ನಾನು ಇಲ್ಲವೇ ಇಲ್ಲ. ನಿಜಕ್ಕೂ ನಾನು ತುಂಬ ಕುಗ್ಗಿದ್ದೀನಿ. ನನ್ನ ಇನ್ನು ಬೇಜಾರು ಮಾಡಬೇಡಿ. ಆ್ಯಂಡ್ ನಿಮ್ಮ ಮನೆಯಲ್ಲೂ ಒಂದು ಅಕ್ಕ ಇರ್ತಾರೆ, ಒಂದು ತಂಗಿ ಇರ್ತಾರೆ, ಒಂದು ಮಗಳಿರ್ತಾರೆ. ನಾನು ಆ ರೀತಿ ಒಂದು ಸಾಧಾರಣ ಹೆಣ್ಣು. ನನ್ನ ಜೊತೆ ತುಂಬ ತುಂಬ ಅನ್ಯಾಯ ನಡೆದಿದೆ. ಇನ್ನೂ ಕೆಟ್ಟದಾಗಿ ಯೋಚನೆ ಮಾಡಿ ಅಥವಾ ಕೆಟ್ಟದಾಗಿ ಹೋಲಿಸಿ ನನ್ನನ್ನು ಇನ್ನೂ ಬೇಜಾರು ಮಾಡಬೇಡಿ. ನಾನು ತುಂಬ ಬೆಳಿಬೇಕಿದೆ. ತಿರ್ಗಾ ಇಂಡಸ್ಟ್ರಿನಲ್ಲೂ ನಾನು ರಿಟರ್ನ್ ಬಂದೇ ಬರ್ತೀನಿ. ನನ್ನ ಕೈ ಹಿಡಿದು ನಿಮ್ಮ ಮನೆ ಮಗಳ ಥರ ಎಲ್ಲರೂ ಬೆಳೆಸಿ. ಧನ್ಯವಾದ.
ಲಾಸ್ಟ್ ಕ್ವಶನ್, ನಿಮ್ಮ ಮಗನ ನೋಡ್ತಾ ಇದ್ರೆ ಅಂದರೆ ಎಷ್ಟು ಕೇರ್ ಮಾಡ್ತಿದ್ರಿ? ಇನ್ನು ಪುಟ್ಟ ಮಗು, ಅವನ ಮೇಲೆ ಎಷ್ಟು ಪ್ರೀತಿ. ಸೊ ದರ್ಶನ್ ಸರ್ಗೂ ಒಬ್ಬರು ಮಗ ಇದ್ದಾರೆ. ಅವನ ಪರಿಸ್ಥಿತಿ ಇವತ್ತು 3 ತಿಂಗಳು ನಮ್ಮ ಡ್ಯಾಡಿ ಜೈಲಲ್ಲಿ ಇದ್ದಾರೆ ಅಂತಂದರೆ, ಆ ಹುಡುಗ ಒಂದು ಕೋಟ್ ಮಾಡಿದ ಸೋಷಿಯಲ್ ಮೀಡಿಯಾದಲ್ಲಿ. ಎಷ್ಟು ಕೆಟ್ಟದಾಗಿ ಮಾತಾಡ್ತೀರಾ ನಮ್ಮ ಅಪ್ಪನ ಬಗ್ಗೆ, ನನ್ನ ಬಗ್ಗೆ ಯಾರಾದರೂ ಒಂಚೂರು ಚಿಂತೆ ಮಾಡಿ ಅನ್ನುವಂಥದ್ದು. ಸೊ ವಿಜಯಕ್ಕನ್ ಸದ್ಯದ ಪರಿಸ್ಥಿತಿ ಮತ್ತು ಆ ಮಗು ಬಗ್ಗೆ ನಿಮ್ಗೆ ವೈಯಕ್ತಿಕವಾಗಿ ಏನು ಅನ್ಸುತ್ತೆ ಮ್ಯಾಮ್ ನೋಡಿದಾಗ? ನೋಡಿ, ಒಂದು ಮನುಷ್ಯ ಜೈಲ್ಪಾರ ಆದರೆ ಅದು ಬರೀ ಒಂದು ಮನುಷ್ಯ ಜೈಲ್ಪಾರ ಆಗಲ್ಲ, ಆ ಮನುಷ್ಯನ ಜೊತೆ ಸಮಸ್ತ ಪರಿವಾರನೇ ಜೈಲ್ಪಾರ ಆಗುತ್ತೆ. ಮಾನಸಿಕವಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ. ಅದು ಹೆಂಡತಿ ಆಗಿರ್ಬೋದು, ಮಗ, ತಾಯಿ, ಯಾರೇ ಆಗಿರ್ಬೋದು. ಊಟನೂ ಜೀರ್ಣ ಆಗಲ್ಲ, ಊಟ ಬಾಯಿಗೆ ಹೋಗಲ್ಲ, ಒಂದು ನೀರು ಬಾಯಿಗೆ ಹೋಗಲ್ಲ. ಯಾಕಪ್ಪ ಹಿಂಗೆ ನಡೀತಾ ಇದೆ ನಮ್ಮ ಜೊತೆ ಅಂತ ಒಂದು ಅವಮಾನ. ಬಟ್ ವಿಜಯ್ ಅವ್ರು ಇರ್ಬೋದು, ಅವ್ರ ಮಗು ಇರ್ಬೋದು, ಇದು ಒಂದು ಟೆಂಪ್ರವರಿ ಫೇಸ್ ಆಗಿದೆ ಅಂತ ಭಗವಂತನಲ್ಲಿ ನಂಬಿ ಇದರಿಂದ ನೀವು ಖಂಡಿತವಾಗ್ಲೂ ಆಚೆ ಬರ್ತೀರಾ ಅಂತ ಐ ವುಡ್ ಲೈಕ್ ಟು ಪ್ರೇ ಫಾರ್ ಸ್ಟ್ರೆಂತ್ ಫಾರ್ ದೇರ್ ಫ್ಯಾಮಿಲಿ. ಅವ್ರ ಫ್ಯಾಮಿಲಿಗೆ ಭಗವಂತ ತುಂಬ ತುಂಬ ಸ್ಟ್ರೆಂತ್ ಕೊಡಲಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ದೇವ್ರ ಹತ್ರ ಭವಿಷ್ಯ ಪ್ರೇ ಮಾಡಿರ್ತೀರಿ ಅಂತ ಕಾಣಿಸುತ್ತೆ. ನಾನು ಹಗಲು ರಾತ್ರಿ ಬರೀ ಪ್ರೇಯರೇ ಮಾಡೋದು. ಆ್ಯಕ್ಚುಲಿ ನಾನು ಆಧ್ಯಾತ್ಮಿಕವಾಗಿ ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಇವತ್ತು ನಾನು ನಿಮ್ಮ ಮುಂದೆ ಬಂದು ಕೂತ್ಕೊಂಡು ತಿರ್ಗಾ ಸಿನಿಮಾಗಳಲ್ಲಿ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಮಗು ಮಾಡಿಕೊಂಡು ಖುಷಿಯಾಗಿ ಜೀವನ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಅಂದರೆ ಅದು ಬರೀ ನನ್ನ ಒಂದು ಸ್ಪಿರಿಚುವಲ್ ಜರ್ನಿ, ನನ್ನ ಆಧ್ಯಾತ್ಮಿಕ ಜರ್ನಿಯಿಂದಾನೇ ನನಗೆ ಇದು ಆಗಲಿಕ್ಕೆ ಸಾಧ್ಯ. ಯಾರೂ ಬರಲ್ಲಮ್ಮ ಮೇಡಮ್. ಅಲ್ಲಿ ಒಳಗಡೆ ಇದ್ದಾಗ ಜೈಲಲ್ಲಿ ಮೆಂಟಲ್ ಪೀಸ್ ಹೇಗಿರುತ್ತೆ? ನಮ್ಮ ಪೀಸೇ ಇಲ್ಲಮ್ಮ. ಅಂತ್ಯ ಮಾಡ್ಕೊಳ್ಬೇಕು ಅನ್ನೋಂಥ ಕಾಲಘಟ್ಟಕ್ಕೂ ತಾವು ಹೋಗಿದ್ರಿ ಅಂತ ಒಂದು ಚಾನಲ್. ಹೌದು, ಖಂಡಿತವಾಗ್ಲೂ. ನನಗೆ ಏನಾದರೂ ಚೂಪಾಗಿ ಸಿಕ್ಕಿದ್ರೆ ನಾನು ಚುಚ್ಕೊಂಡೇ ಬಿಡೋಣ ಅಂತಲೂ ಹುಡುಕೋ ಸಮಯ ಇದೆ ನನಗೆ. ಎಷ್ಟು ಸಲ ಹುಡುಕೋ ಸಮಯ ಇದೆ. ಅಲ್ಲಿ ಜನ ಒಂದು ಸೇಫ್ಟಿ ಪಿನ್ನೂ ಅಲೌಡ್ ಇಲ್ಲ ಜೈಲಲ್ಲಿ. ಆ್ಯಕ್ಚುಲಿ ಇದೇ ಒಂದು ಕಾರಣದಿಂದ, ಬಿಕಾಸ್ ಜನ ಮೆಂಟಲ್ ಆಗೋಗಿ ಯಾವ ಹಂತಕ್ಕೂ ಹೋಗ್ತಾರೆ ಅಂತ. ನನಗೆ ಬೇಡ ಈ ಜೀವನ, ನನ್ನ ಜೊತೆ ಯಾಕೆ ಹಿಂಗೆ ಆಗೋಗಿದೆ ಅಂತ ನನಗೆ ಕೈಯಿಂದ ಎಷ್ಟು ಹೊಡ್ಕೊಂಡಿದ್ದೀನಿ ಅಂದರೆ, ಇಲ್ಲೆಲ್ಲ ಕೆಂಪಗಾಗೋಗಿ ಯಾರೋ ನನಗೆ ಹೊಡೆದಿದ್ದಾರೆ ಕೋಲ್ ಜೊತೆ, ಆ ಥರ ಕೆಂಪಗಾಗೋಗಿತ್ತು. ಬರೀ ಯಾರೂ ಬರಲ್ಲಮ್ಮ ಇಂಥ ಸಮಯದಲ್ಲಿ, ಕೆಟ್ಟ ಸಮಯದಲ್ಲಿ ಯಾರೂ ಬರಲ್ಲ. ಮತ್ತು ಅದಾದಮೇಲೆ ಕೂತ್ಕೊಂಡು ನಮಗೆ ನಾವೇ ನಮ್ಮ ಕಣ್ಣೀರು ಒರೆಸ್ಕೊಂಡು, ಅದಾದಮೇಲೆ ಅಲ್ಲಿ ದೇವಸ್ಥಾನ ಅನ್ನೋದಿತ್ತು. ಬೆಳಗ್ಗಿಂದ ಹಿಡಿದು ರಾತ್ರಿ ತನಕ ಜಪ ತಪ ವ್ರತ ಅಷ್ಟೇ ಮಾಡ್ತಾಯಿದ್ದೆ. ಕೆಲವೊಬ್ಬರು ಈ ಪ್ರಾರ್ಥನೆ ಹೇಳು ಹೊರಗೆ ಹೋಗ್ತೀಯ ಹೇಳ್ತಿದ್ರು, ಕೆಲವೊಬ್ಬರು ಆ ಪ್ರಾರ್ಥನೆ ಹೇಳು, ಈ ದೇವರಿಗೆ ಹೇಳು, ಆ ದೇವರಿಗೆ ಹೇಳು, ಪ್ರತಿಯೊಂದು ಬರೀ ಅದೇ ಮಾಡೋದು. 3-4 ದಿನಾನೂ 1 ನಿಮಿಷ ನಿದ್ದೆ ಇಲ್ಲದೆ ನಾನು ಕಳೆದಿದ್ದೀನಿ. ಅದಾದಮೇಲೆ ಡಾಕ್ಟರ್ಸ್ ನೋಡಿಬಿಟ್ಟು ಇವ್ರೇನು ಹಿಂಗೆ ಆಗೋಗ್ತಿದಾರಂತ ನಿದ್ದೆ ಮಾಡಲಿಕ್ಕೆ ಏಮಿಟ್ರೆಪ್ಟಿಲಿನ್ ಅಂತ ಒಂದು ಮಾತ್ರೆನೇ ಹಾಕಿದ್ರು ನನಗೆ. ಅದು ಆ್ಯಕ್ಚುಲಿ ತುಂಬಾ ಮೆಂಟಲ್ ಆಗೋಗಿರ್ತಾರಲ್ಲ ಸ್ಟ್ರೆಸ್ಸಲ್ಲಿ, ಈ ಥರ ಟ್ರಾಮಾ ಆಗಿರೋರಿಗೆ ಮಾತ್ರ ಆ ಮಾತ್ರೆ ಕೊಡ್ತಾರೆ. ಇಲ್ಲಾಂದರೆ ಆ ಮಾತ್ರೆ ನಿಮಗೆ ಮೆಡಿಕಲ್ ಸ್ಟೋರಲ್ಲೂ ಸಿಗಲ್ಲ. ಬಟ್ ನನಗೆ ಸ್ಪೆಷಲಾಗಿ ಆ ಮಾತ್ರೆ ಹಾಕಿದ್ರು. ಆ ಮಾತ್ರೆ ಹಾಕಿರೋದ್ರಿಂದ ಒಂದು 4-5 ಅವರ್ಸ್ ನಾನು ಹೆಂಗೋ ಮಲಗಿದೆ. ನನಗೆ ಹೆಂಗೆ ಅನ್ನಿಸ್ತಾ ಇತ್ತಂದರೆ, ನನಗೆ ಬಲಿಪಶು ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದಾರೆ, ನನಗೆ ಜೈಲಲ್ಲಿ ಸಾಯಿಸ್ಬಿಡ್ತಾರೆ ಯಾರಾದರೂ ಬಂದುಬಿಟ್ಟು. ಬಿಕಾಸ್ ನಾನು ಆಚೆ ಹೋಗಿಬಿಟ್ಟು ನಿಜ ಹೇಳಿದ್ರೆ ತುಂಬ ಜನರಿಗೆ ಇದು ಹಾನಿ ಆಗುತ್ತೆ. ಅದಕ್ಕೆ ನನಗೆ ಬದುಕಕ್ಕೆ ಬಿಡಲ್ಲ. ನನಗೆ ಅಂಥ ಒಂದು ಭಯನೂ ಕಾಡ್ತಾಯಿತ್ತು. ನಾನು ನಿಜಕ್ಕೂ ಪದಗಳಲ್ಲಿ ಆಗಲ್ಲ ನನಗೆ. ಆ ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ಹೇಗೆ ಬಲಿಪಶು ಮಾಡಿಬಿಟ್ಟು ಹೇಗೆ ಹ್ಯಾರಾಸ್ ಮಾಡಿದ್ರು ಅಂತ ನನಗೆ ನಿಜಕ್ಕೂ ಪದಗಳಲ್ಲಿ ನಾನು ಹೇಳೋಕ್ಕಾಗಲ್ಲ. ಓಕೆ, ನನಗೆ ಆ ಟ್ಯಾಟೂ ಗಮನ ಸೆಳೀತಾ ಇದೆ. ಅದರ ಬಗ್ಗೆ ನೀವೇ ಹೇಳಬೇಕು. ನೆವರ್ ಗಿವ್ ಅಪ್, ಜೀವನದಲ್ಲೂ ಯಾವತ್ತೂ ಸೋಲ್ಬೇಡಿ ಅಂತ ಬರೆದಿದ್ದೀನಿ. ಯಾವ ಹಂತದಲ್ಲೂ ತಾವು ಬಿಟ್ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ. ಹೌದು, ಅಂದರೆ ಯಾವ ಹಂತದಲ್ಲೂ ಬಿಟ್ಕೊಟ್ಟಿಲ್ಲ. ಬಿಟ್ಕೊಟ್ರು 2-3 ದಿನ ಬಿಟ್ಕೊಟ್ಟಾದ್ಮೇಲೆ ನಾನು ಬಿಟ್ಕೊಡಲ್ಲಪ್ಪ, ನಾನು ನಿಂತು ತೋರಿಸ್ತೀನಿ ಅಂತ ತಿರ್ಗಾ ಎದ್ದು ಬಂದಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ನಟಿ ಸಂಜನಾ ಗಲ್ರಾಣಿ ಮೇಡಮ್ ಮಾತುಗಳಾಗಿತ್ತು. ಸಾಕಷ್ಟು ವಿಚಾರಗಳನ್ನು ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಹಂಚ್ಕೊಂಡ್ರು. ಏನೇ ಮಾಡಿದರೂ ಕೂಡ ನೆವರ್ ಗಿವ್ ಅಪ್ ಅನ್ನುವಂಥದ್ದು ಅವರು ಟ್ಯಾಟೂನಲ್ಲೇ ಇದೆ. ಸೊ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ. ಸೊ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅವರು ಹಿಡಿದ ಸಾಧನೆ ಅಂದರೆ ಹಠ, ಅದನ್ನು ಯಾವತ್ತಿಗೂ ಕೂಡ ಪೂರೈಸಿನೇ ಆ ಹಂತಕ್ಕೆ ಹೋಗಿನೇ ಅವರು ಇಲ್ಲಿವರೆಗೂ ರೀಚ್ ಹಾಕ್ಕೊಂಡು ಬಂದಿದ್ದಾರೆ. ಸೊ ಸಾಕಷ್ಟು ಬಾರಿ ನಮ್ಮೊಟ್ಟಿಗೆ ಮಾತಾಡ್ತಾ ಹೇಳ್ತಾರೆ, ನಾನು ಡ್ರಗ್ಸ್ ಕೇಸಲ್ಲಿ ಫಿಟ್ ಆಗಿದ್ದು ಹೌದು, ಬಟ್ ನನಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅನ್ನುವಂಥದ್ದು. ಬಟ್ ಇವತ್ತಿಗೂ ಕೂಡ ಎಲ್ಲಾದರೂ ಅವ್ರ ಕಾರ್ಯಕ್ರಮಗಳಲ್ಲಿ ಮಾತಾಡ್ತಾ ಹೋದಾಗ ವಿಡಿಯೋಸ್ಗಳು ಅಪ್ಲೋಡ್ ಆದಂಥ ಸಂದರ್ಭದಲ್ಲಿ ಡ್ರಗ್ಸ್ ರಾಣಿ ಅಂತಾರೆ. ಸೊ ಈ ಒಂದು ಕಮೆಂಟ್ಗಳು ಅವರಿಗೆ ತುಂಬ ಹರ್ಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕಮೆಂಟ್ ಮಾಡೋದಕ್ಕೂ ಮುಂಚೆ ಒಂಚೂರು ನಿಮ್ಮನೆ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಸೆ ಕೂಡ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.